ನೋವಾಗುತ್ತೆ. ಏನು ಹೇಳಂಗಿಲ್ಲ. ಇದು ಗಾಜನೂರು ಊರೇ ಅಂಥದ್ದು ಊರು. ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ವು. ಆವಾಗ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ಬರು ಬರೋರು. ನಾವು ಎಲ್ಲ ಮೆಡ್ರಾಸೇ ಇದ್ದಿದ್ದಲ್ಲ ಜೊತೆಯಲ್ಲಿ. ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆಲೇ ಬರೋರು. ಅಪ್ಪಾಜಿ ಹೇಳೋರು, ಅಲ್ಲಿ ಹೋಗಬೇಕು, ಅವರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದುಬಿಡ್ಬೇಕು. ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು, ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು. ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ. ಅದೇ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ, ನನಗೆ ತಾಯ್ದಿರು ಒಬ್ಬರೇ ಅಲ್ಲ, ಸಿಕ್ಕಾಪಟ್ಟೆ ತಾಯ್ದಿರಿದೆ. ಆದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತ್ತೆ ಇನ್ನೊಂದು ತಾಯಿ ಥರ, ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ, ಆಮೇಲೆ ಗೀತಾ ಅಂತ ಒಬ್ಬರಿದ್ದಾರೆ ನಮ್ಮ ಇನ್ನೊಬ್ಬರು ಅತ್ತೆ ಮಗಳು, ಅವರು ಅಷ್ಟೇ ನನಗಿಂತ ದೊಡ್ಡವರು. ಅವರು ಅಷ್ಟೇ ನನಗೆ ಇನ್ನೊಬ್ಬರು ತಾಯಿ ಥರ. ಯಾಕಂದರೆ ಯಾವಾಗ ನನಗೆ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಜೊತೆಲಿ. ಸೊ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ನನಗೆ ತುಂಬ ಜನ ತಾಯ್ದಿರಿದ್ದಾರೆ ಅಂತ. ಯಾವಾಗಲೂ ಅಷ್ಟೇ. ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು. ಏನು ನೀ ಕೇಳಬೇಕಂತ ತಗೋ ಅಂತ. ಇಲ್ಲ ಅಮ್ಮ, ಇಲ್ಲ ಅತ್ತೆ, ಹಂಗೆಲ್ಲ ಆಗಲ್ಲ, ನೀವೇ ಕೊಡಬೇಕು ಅಷ್ಟೇ. ಅದರಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಕೆಲ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೊಳ್ಳೋದಲ್ಲ. ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ, ಅಪ್ಪಾಜಿ ಮಗ ಅಲ್ವಾ ಅಂತ. ಇಲ್ಲ ಆ ಥರ ಇಲ್ಲ. ಯಾವಲ್ಲ ಅವರು ಹೆಂಗೆ ಹೇಳ್ತಾರೆ ಅದು. ಯಾಕೆ ನಾವು ಅಪ್ಪಾಜಿ ಮಕ್ಕಳಾಗಿಂದ ನಮ್ಗೆ ಆ ಗುಣ ಯಾವಾಗಲೂ ಅಷ್ಟೇ. ಅಂದರೆ ಮರ್ಯಾದೆ ಆಗಲಿ, ಆ ವಿಷಯದಲ್ಲಾಗಲಿ. ಆಮೇಲೆ ಹಾಂ, ಸ್ವಲ್ಪ ದಿನ ಆ್ಯಕ್ಚುಲಿ ಲಾಸ್ಟ್ ಒಂದು 2 ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾಯಿದ್ದೆ, ಲಕ್ಷ್ಮಣ್ಗೆ, ಈ ಥರ ಬರಬೇಕು ಲಕ್ಕಿ, ಬರ್ತೀನಿ. ಆಮೇಲೆ ನೆನ್ನೆ ನಾನು ಇರಲಿಲ್ಲ, ಗೋವಾಗೆ ಹೊಂಟೋಗಿದ್ದೆ. ಗೋವಾಗೆ ಹೋಗಿ ಅಲ್ಲಿ ಹೋದ ತಕ್ಷಣ ಲ್ಯಾಂಡ್ ಆಗಿಮ್ಮ, ಆಮೇಲೆ ನ್ಯೂಸ್ ಬಂತು. ಆಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಟ್ಟು. ಏನಂದರೆ ನಮಗೆ ಅದೇ ಒಂದು ಬೇಜಾರು. ಏನಂದರೆ ಅಪ್ಪಾಜಿ ಫ್ಯಾಮಿಲಿಲಿ ಇದ್ದವ್ರು ಅವರೊಬ್ಬರು, ಅವರು ಎಲ್ಲದೂ ನೋಡ್ಬಿಟ್ರು. ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ, ಅವ್ರ ಮಗ ಭರತ್ ಹೋದ್ರು, ಅವ್ರಿಗೂ ವಿಷಯ ಗೊತ್ತಿಲ್ಲ. ನೋಡಿ ಎಷ್ಟು ಇದು ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ, ತುಂಬ. ಅದು ಏನು ಅದ್ರ ಬಗ್ಗೆ ಮತ್ತು ನೀವು ಅವತ್ತು ನೋಡಿರ್ಬೋದು ವಿಡಿಯೋ ಒಂದು, ಆ ಒಂದು ಇದು ವೇದಾ ಪಿಕ್ಚರ್ದು ಇದು ನೋಡಿದಾಗ ಅವರ ಅದೇ ಆ ಮಾತುಗಳೇ ಸಾಕು. ಇನ್ನೇನು ನಮ್ಮ ಜೀವನದಲ್ಲಿ ನಮಗೇನು ಅವ್ರ ಬಾಯಲ್ಲಿ ಅಯ್ಯೋ ಅಪ್ಪಾಜಿ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು ಅಷ್ಟೇ. ನಿಮ್ಮ ಫಿಲ್ಮ್ಗಳನ್ನೇ ನೋಡ್ತಾ ಇದ್ದೀನಿ, ತುಂಬ ನೋಡ್ತಾರೆ ಅಪ್ಪು ಪಿಕ್ಚರ್ನ, ನನ್ನ ಪಿಕ್ಚರ್ನ. ಅದೇ ಹೇಳ್ದಲ್ಲ, ಅಪ್ಪು 50ನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು. ಬಾಕಂದ ನೀನು 50ನೇ ವರ್ಷ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು. ಸೊ ಎಲ್ಲರೂ ಕಷ್ಟ, ಎಲ್ಲರನ್ನೂ ಕಂಡ್ರೂ ಪ್ರೀತಿ. ಅದು ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಮಕ್ಳಿಗೂ ಪ್ರೀತಿ. ಅದೇ ರೀತಿ ಎಲ್ಲ ಮಕ್ಳಿಗೂ ನಾಗತ್ತೆ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ. ಇವಾಗ ಇನ್ನೊಂದು ಆಯ್ತು, ಇನ್ನೊಂದು 11:30, 12 o'clock ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಅವ್ರು ಇನ್ನೊಬ್ಬ ಮಗ ಇದ್ದಾನೆ, ಅವನು ಮೋಸ್ಟ್ಲಿ ಇವಾಗ ಆನ್ ದಿ ವೇ ಇದ್ದಾನೆ, ಬರ್ತಾನೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.